ಜಕ್ಕೈನು ಎಂತ ಮನುಷ್ಯ ಆಗಿದ್ದ ಅಂತಂದ್ರೆ ಎಲ್ಲರಿಂದ ಉಸುಲಿ ಮಾಡುವಂತ ಮನುಷ್ಯ ಆಗಿದ್ದ, ಎಲ್ಲರಿಂದ ಹಣಗಳು ತಿನ್ನುವಂತ ಮನುಷ್ಯ ಆಗಿದ್ದ. ಆದ್ರೆ ಯೇಸು ಸ್ವಾಮಿ ಹತ್ರ ಬಂದಾಗ ಏನ್ ಮಾಡ್ತಾರಂತೆ? ವಾಕ್ಯ ಹೇಳ್ತದೆ, ಅವರು ನನ್ನ ಆಸ್ತಿಯಲ್ಲಿ ಏನ್ ಮಾಡ್ತಾರಂತೆ? ಅರ್ಧ ಭಾಗಗಳನ್ನು ಏನ್ ಮಾಡ್ತೀನಿ ನಾನು? ಬಡವರಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ನೋಡ್ರಿ ಅವ್ರು ಒಪ್ಪುವಿಕೆ, ಅವನ ಲೈಫ್ ಆಲ್ರೆಡಿ ಒಪ್ಪಿಸಿದಾರೆ, ಬಟ್ ಅವ್ರ ಬಳಿ ಏನಲ್ಲ ಅದು ಕೂಡ ಏನ್ ಮಾಡ್ತಾ ಇದ್ದಾರೆ? ದೇವರಿಗೆ ಒಪ್ಪಿಸ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮತ್ತೆ ನಾಲ್ಕರಷ್ಟು ನಾನೇನ್ ಮಾಡ್ತೀನಂತೆ? ಹಿಂದಕ್ಕೆ ಕೊಡ್ತೀನಿ ಅಂತ ಹೇಳ್ತಾರೆ, ರಿಪೀಟ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾರ ನೀವು ಲಾಸ್ ಮಾಡಿದ್ರೆ ಎಷ್ಟೋ ಮಾತುಗಳು ಅಲ್ಲ, ಏನೇನೋ ಹೇಳ್ತಾ ಇದ್ದಾರೆ, ಬಟ್ ಈ ಜಟ್ಟೆ ಹೇಳ್ತಾ ಇದ್ದಾರೆ, ನಾನು ಯಾರಿಂದ ಆದರೂ ಅನ್ಯಾಯವಾಗಿ ತೆಗೆದುಕೊಂಡ್ರೆ ಎಷ್ಟು ನೋಡು? ನಾಲ್ಕರಷ್ಟು ಅಂದ್ರೆ 100 ರೂಪಾಯಿ ತಗೊಂಡ್ರೆ 400 ರೂಪಾಯಿ ಕೊಡ್ತೀವಿ ವಾಪಸ್ ಅಂತ ಅರ್ಥ. ಎಷ್ಟು? 100 ರೂಪಾಯಿ ತಗೊಂಡ್ರೆ 400 ರೂಪಾಯಿ ನಾನೇನ್ ಮಾಡ್ತೀನಿ? ಅವರಿಗೆ ಏನ್ ಮಾಡ್ತೀನಿ? ಇದು ದೇವರಿಗೆ ಒಪ್ಪಿಸಿಕೊಡುವಂಥದ್ದು. ಹಲ್ಲೆಲೂಯಾ. ಒಪ್ಪಿಸ್ಕೊಟ್ರೆ ಅಂತಂದ್ರೆ ಅದ್ಭುತ ಜరుగుತ್ತದೆ. ಒಪ್ಪಿಸ್ಕೊಟ್ರೆ ನೀನು ಉದ್ಧಾರ ಆಗ್ತೀಯ. ಒಪ್ಪಿಸ್ಕೊಟ್ರೆ ದೇವರ ಸನ್ನಿಧಾನದಲ್ಲಿ ಬೆಳೆಯಲಿಕ್ಕಾಗ್ತದೆ. ಒಪ್ಪಿಸ್ಕೊಟ್ರೆ ಎಲ್ಲ ನಿನ್ನ ಹಿಂದೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನಾಲ್ಕರಷ್ಟು ಏನ್ ಮಾಡ್ತೀನಿ ನಾನು? ಮತ್ತೆ ಈ ಹೊತ್ತೆ ಈ ಮನೆಗೆ ಏನಾಯ್ತು? ರಕ್ಷಣೆ. ಹಲ್ಲೆಲೂಯಾ. ಈ ರಕ್ಷಣೆ ಅಂದ್ರೆ ನಿಮ್ಮಲ್ಲಿ ಅಕ್ಕ ಇದ್ರೆ ರಕ್ಷಣೆ ಸಿಗಲ್ಲ. ಜಗ್ಗನ ಹತ್ರ ಹಣ ಇತ್ತು, ಅಕ್ಕ ಇತ್ತು, ತಮ್ಮ ಇತ್ತು, ಆಸ್ತಿ ಇತ್ತು, ಎಲ್ಲ ಇತ್ತು, ಬಟ್ ರಕ್ಷಣೆ ಸಿಗ್ತದೆ. ಹಲ್ಲೆಲೂಯಾ. ಯಾರಿಗೂ ರಕ್ಷಣೆ ಸಿಗಲ್ಲ. ರಕ್ಷಣೆ ಅಂದ್ರೆ ನರಕದಿಂದ ತಪ್ಪಿಸ್ಕೊಳ್ಳೋದು, ನರಕದಿಂದ ಪಾರಾಗುವಂಥದ್ದು, ತಪ್ಪಿನಿಂದ ಪಾರಾಗುವಂಥದ್ದು, ಶಾಪದಿಂದ ಹೊರಗೆ ಬರುವಂಥದ್ದು, ಪಾಪದಿಂದ ಹೊರಗೆ ಬರುವಂಥದ್ದು, ದೇವರ ರಾಜ್ಯದಲ್ಲಿ ಸೇರುವುದು. ಇದು ಏನಾಗಿದೆ ಅಂದ್ರೆ ರಕ್ಷಣೆ ಎಂಬುದಾಗಿ. ಹಲ್ಲೆಲೂಯಾ. ರಕ್ಷಣೆಯಲ್ಲಿ ಇರೋರು ಅಪನಂಬಿಕೆ ಮಾತ್ರ ಆಡಲ್ಲ, ಅವ್ರು ಇನ್ನ ರಕ್ಷಣೆ ಹೊಂದಿಲ್ಲ ಅಂತ ಹೇಳ್ತಾರೆ. ಯಾರು ಬಿ ಡೌಟ್ ಮಾತಾಡ್ತೀರಂದ್ರೆ ಇನ್ನ ನೀವು ರಕ್ಷಣೆ ಹೊಂದಿಲ್ಲ. ಪ್ರೈಸ್ ದಿ ಲಾರ್ಡ್. ಯಾರು ಬಿ ಡೌಟ್ ಅಲ್ಲಿ ಇದ್ದೀರಾ, ಪ್ರೇಯರ್ ಮಾಡೋದ್ರಲ್ಲಿ ಡೌಟ್ ಇದೆ, ವಾಕ್ಯದಲ್ಲಿ ಡೌಟ್ ಇದೆ, ಆರಾಧನೆ ಮಾಡೋದ್ರಲ್ಲಿ ಡೌಟ್ ಇದೆ ಅಂದ್ರೆ ನಿಮ್ ಲೈಫ್ ಇನ್ನೂ ರಕ್ಷಣೆದಲ್ಲಿ ಇಲ್ಲ, ಇನ್ನು ಮರಣಕ್ಕೆ ನೀವು ಸಿದ್ಧರಾಗಿದ್ದೀರಾ, ಇನ್ನು ನರಕ ನಿಮಗೋಸ್ಕರ ಕಾಯ್ತಾ ಇದೆ ಅಂತ ಅರ್ಥ. ಅದಕ್ಕಾಗಿ ವಾಕ್ಯ ಹೇಳ್ತದೆ, ಜಕ್ಕಾಯನು ಹೇಳ್ತಾನೆ, ಎಲ್ಲವನ್ನು ನಿನ್ನ ಕೈಗೆ ಒಪ್ಪಿಸ್ತೇನೆ ಅಂತ. ಅರ್ಧ ಭಾಗವನ್ನು ನಾನೇನ್ ಮಾಡ್ತೀನಿ? ಬಡವರಿಗೆ ಕೊಡ್ತೀನಿ. ಹಲ್ಲೆಲೂಯಾ. ಅನ್ಯಾಯವಾಗಿ ತೆಗೆದ್ರೆ ಎಷ್ಟು ಅಂತ? 4ರಷ್ಟು ಹಿಂದಕ್ಕೆ. ಹೀಗೆ ನನಗೆ ಇನ್ನೊಂದು ಸ್ಟೋರಿ ನೆನಪು ಬರ್ತಾ ಇದೆ ಬೈಬಲ್ ಅಲ್ಲಿ. ಒಬ್ಬ ಶ್ರೀಮಂತ ಮನುಷ್ಯ ಇರ್ತಾನೆ. ಏನಂತಾನೆ ಅವನು? ನಾನು ಎಲ್ಲಾ ಮಾಡ್ಕೊತಾ ಬಂದಿದ್ದೀನಿ. ಏನಂತಾನೆ? ನಾನು ದೇವರ ರಾಜ್ಯದಲ್ಲಿ ಸೇರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಅಲ್ಲ ಕೇಳಿದ್ರೆ ಎಷ್ಟು ಕೇಳಿದ್ರು ವಾಕ್ಯ. ಎಲ್ಲ ನಾನು ಮಾಡ್ಕೊತಾ ಬಂದಿದ್ದೀನಿ, ಎಲ್ಲ 10 ಆಜ್ಞೆಗಳು ಕೈಕೊಂಡು ನಡೆದಿದ್ದೀನಿ. ನಾನು ಚಿಕ್ಕದಿಂದಲೇ ದೇವರು ಭಯ ಭಕ್ತಿದಲ್ಲಿ ಇದ್ದಿದ್ದೆ, ಚಿಕ್ಕದಿಂದಲೇ ದೇವ್ರ ವಾಕ್ಯ ಅಂದ್ರೆ ಗೊತ್ತಿದೆ, ಎಲ್ಲ ನನಗೆ ಗೊತ್ತಿದೆ. ಆದ್ರೆ ಈ ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನಾನೇನ್ ಮಾಡ್ಬೇಕು? ರಕ್ಷಣೆ ಹೊಂದಬೇಕಾದ್ರೆ ನಾನೇನ್ ಮಾಡ್ಬೇಕು ಅಂತ ಕೇಳ್ತಾನೆ. ಕರೆಕ್ಟಾ? ಅವಾಗ ಅವನು ಏನಂತಾನೆ? ಅವಾಗ ಹೇಳ್ತಾನೆ, ನಿನ್ನಲ್ಲಿ ಇರುವಂತ ಆಸ್ತಿಗಳಲ್ಲಿ ಏನ್ ಮಾಡು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬಡವರಿಗೆ ಏನ್ ಮಾಡು? ಕೊಟ್ಬಿಟ್ಟು ಬಾ ಅಂತ ಹೇಳ್ಬಿಡ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲ ಅಂಗಡಿಗಳು ಕೈಕೊಂಡು ಮಾಡಿ ಬರ್ತಾ ಇದ್ದೀನಿ, ಎಲ್ಲ ಮಾಡ್ತಾ ಇದ್ದೀನಿ ಸ್ವಾಮಿ, ಆದ್ರೆ ನಾನು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನೀವೇನ್ ಮಾಡು? ಎಲ್ಲ ನಿಮ್ಮಲ್ಲಿ ಇರುವಂತ ಆಸ್ತಿಯಲ್ಲಿ ಮಾಡು, ಬಡವರಿಗೆ ಹಂಚಿಕೊಂಡು ನಾನು ಹಿಂದೆ ಬಾ. ಪ್ರೈಸ್ ದಿ ಲಾರ್ಡ್. ಯಾರ ಹಿಂದೆ ಬಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾರ ಹಿಂದೆ ಬಾ? ಯೇಸುವಿನ. ಅವನಿಗೆ ಬಹಳ ಟೆನ್ಷನ್ ಆಯ್ತು. ಅವ ಇದಕ್ಕೆ ಥಿಂಕ್ ಮಾಡಿದ್ರೆ, ನಾನು ಎಷ್ಟು ಸರಿ ಹಿಂದೆ ಹೋದ್ರೆ ನನ್ನ ಹೆಂಡತಿ ಎಷ್ಟು ಬೈತಾಳೆ ಅಂತಿರ್ಬೇಕು. ಇಲ್ಲ, ಯೇಸು ಸ್ವಾಮಿ ಹಿಂದೆ ಬಾ ಅಂದ್ಮೇಲೆ ನನ್ನ ಮಕ್ಕಳ ಗತಿ ಏನಾಗಿರ್ಬೇಕು ಅಂತಿರ್ಬೇಕು. ಅವ ನನ್ನ ಹೆಂಡತಿ ಎಷ್ಟು ಬೈತಿರ್ಬೇಕು ಅಂತಿರ್ಬೇಕು ಅವ್ರ ಮನಸ್ಸಿನಲ್ಲಿ ಅಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಅದಕ್ಕಾಗಿ ಫಾರ್ ಎಕ್ಸಾಂಪಲ್ ನೀವು ಪ್ರೇಯರಿಗೆ ಎಲ್ಲರೂ ಬರ್ತಾ ಇದ್ದಾಗ ಕೆಲವರು ಪ್ರೇಯರಿಗೆ ಬರಲ್ಲ, ನಿಮ್ಮ ಮನೆಗೆ ನನಗೆ ಇಷ್ಟ ಆಗಲ್ಲ,
ನೀವು ಬಂದಾಗ ಎಷ್ಟು ಮಂದಿ ಬರ್ತದೋ ಗೊತ್ತಿಲ್ಲ ಅಲ್ಲ, ಬರ್ತದೇ ಇಲ್ಲ. ಅದ್ರ ಬಂದು ಅವ ಹಂಗೆ ಆಲೋಚನೆ ಮಾಡಿದ್ದಾನೆ, ಎಪ್ಪ ಬಯಸ್ರು ಬರೇ ಬೇಡ, ಸಮೂಹಿಗೆ ಇರೋದು ಒಳ್ಳೆಯದು. ಅವಾಗ ಅವನು ಹೇಳ್ತಾರೆ, ದುಃಖದಿಂದ ಹಿಂದೆ ತಿರುಗಿ ಹೋದನು. ಹೇಗೆ ಹೋದನು? ಬಹಳಷ್ಟು ಒಂದು ಕಟ್ಟರು ಮನಸ್ಸು ಅಥವಾ ನೋವು ಮನಸ್ಸು ಮಾಡ್ಕೊಂಡು ಏನ್ ಮಾಡಿದ್ರು ಅಂದ್ರೆ, ನಿನ್ನ ಆಸ್ತಿ ಎಲ್ಲ ಮಾರಾಟ ಹಿಂದೆ ಬಾ ಅಂದಾಗ ಅವೆಲ್ಲ ಏನ್ ಮಾಡಿದ್ರು, ನೋವುಗಳನ್ನು ತೆಗೆದುಕೊಂಡು ಹಿಂದಕ್ಕೆ ಹೋದನಪ್ಪ. ಅಂದ್ರೆ ಅವಾಗ ಸ್ವಾಮಿ ಹೇಳ್ತಾರೆ, ಏನಂತ ಹೇಳ್ತಾರೆ, ಪರಲೋಕ ರಾಜ್ಯದಲ್ಲಿ ಯಾತವರು ಪರಲೋಕ ರಾಜ್ಯದಲ್ಲಿ ಧನವಂತರಂದ್ರೆ ಶ್ರೀಮಂತರು ದೇವರಾಜ್ಯದಲ್ಲಿ ಬರೋದು ಬಹಳಷ್ಟು ಕಷ್ಟ ಇದೆ ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾವಾಗ ನೀವು ಹಣದಿಂದ ಹೋಗ್ತೀರಾ, ಆಸ್ತಿಯಿಂದ ಹೋಗ್ತೀರಾ, ಲೋಕದಿಂದ ಹೋಗ್ತೀರಾ, ನಿಮ್ಮ ದೇವರಾಜ್ಯದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಬೆಳೆಯಲಿಕ್ಕೆ ಸಾಧ್ಯನಾ? ಫಸ್ಟ್ ದೇವರ ಹಿಂದೆ ಬರಬೇಕು. ಏನಂತೆ ಮತ್ತೆ ಸುವಾರ್ತೆ 6:33 ಏನ್ ಹೇಳ್ತದೆ? ಮೊದಲು ಏನ್ ಮಾಡ್ರಿ? ಮೊದಲು ಫಸ್ಟ್ ಏನ್ ಮಾಡ್ರಿ? ದೇವರ ರಾಜ್ಯಕ್ಕಾಗಿ. ಎದಕ್ಕೋಸ್ಕರ? ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತೌಕ ಪಡೆರಿ. ಅವಾಗ ಏನಾಗ್ತದೆ? ಅವಾಗೆಲ್ಲ ನಿಮ್ಮ ಹಿಂದೆ ಬರ್ತದೆ ಅಂತ ಹೇಳಿ. ಪ್ರೈಸ್ ಲಾರ್ಡ್. ಅವಾಗೆಲ್ಲ ನಿಮಗೆ ದೊರಕುವುದು ಅಂತ ದೇವರ ವಾಕ್ಯ ಹೇಳ್ತದೆ. ಓದಿ ಒಂದ್ಸರಿ 6:33 ವಾಕ್ಯ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಎದಕ್ಕಂತೆ? ಫಸ್ಟ್ ದೇವರ ರಾಜ್ಯಕ್ಕಾಗಿ, ಎರಡನೇದಾಗಿ ನೀತಿಗಾಗಿ. ಹಲ್ಲೆಲೂಯಾ. ನೀತಿ ಯಾವಾಗ ಬರ್ತದಂದ್ರೆ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಡೋದ್ರಿಂದ. ನೀವ್ ನೀತಿ ಅಂತ ಹೇಳಕ್ಕೆ ಯಾರಿಗೋ ಬಡವರಿಂದ ಹೆಲ್ಪ್ ಮಾಡಿದ್ರೆ ಅಂದ್ರೆ ನೀತಿ ಬರಲ್ಲ. ಯೇಸು ಸ್ವಾಮಿ ಯಾರು ನಂಬುತ್ತಾರೋ ಅವರೇ ನೀತಿವಂತರು, ಅವರೇ ದೇವರ ರಾಜ್ಯದಲ್ಲಿ ಸೇರೋರು ಅನ್ನೋದಾಗಿ. ಹಲ್ಲೆಲೂಯಾ. ಯಾರಿಗೋ ಏನೇನೋ ಮಾಡಿದೆ ಅಂದ್ರೆ ನಡೆಯಲ್ಲ. ಯೇಸು ಸ್ವಾಮಿ ವಾಕ್ಯ ಹೇಳಿದ ಫಸ್ಟ್ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ. ಯಾರು ದೇವರಲ್ಲಿ ಇರ್ತಾರೆ ಅವ್ರ ನೀತಿ. ಈಗ ಯಾರೋ ಒಬ್ಬ ದೊಡ್ಡ ಪಾಪ ಮಾಡಿರ್ತಾನೆ, ಅವ್ ಹೋಗಿ ಏನೋ ಗುಡಿಯಲ್ಲಿ ಹೋಗಿ ಏನೋ ಗಟ್ಟಿ ಮಾಡ್ಬರ್ತಾನೆ ಅಂದ್ರೆ ಅವ್ನು ನೀತಿವಂತನಾಗಕ್ಕೆ ಸಾಧ್ಯನೇ ಇಲ್ಲ. ಅವನು ದೇವರ ರಾಜ್ಯದಲ್ಲಿ ಇದ್ದಾಗಲೇ ನೀತಿವಂತನಾಗಕ್ಕೆ ಸಾಧ್ಯ. ಹಲ್ಲೆಲೂಯಾ. ಸೊ ಅದಕ್ಕಾಗಿ ವಾಕ್ಯ ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತೌಕ ಪಡೆಯಿರಿ. ಅವಾಗ ಅವೆಲ್ಲವೂ ಕೂಡ ನಿಮಗೆ ಏನಾಗ್ತದೆ? ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅಂದ್ರೆ ಏನೇನು ಬೇಕು ಅವೆಲ್ಲ ನಿಮಗೆ ಏನಾಗ್ತದಂತೆ? ದೊರಕುತ್ತದೆ ದೇವರ ವಾಕ್ಯ ಹೇಳ್ತದೆ. ಸೊ ಅದಕ್ಕಾಗಿ ಇವತ್ತು ನಾನು ಹೇಳಲು ಇಷ್ಟಪಡ್ತೇನೆ, ಇವತ್ತು ನಿನ್ನ ಕಾರ್ಯಗಳನ್ನು ದೇವರಿಗೆ ಒಪ್ಪಿಸುವುದಾದರೆ ದೇವರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡುವನಾಗಿದ್ದಾನೆ. ಅದಕ್ಕೆ ನಾವು ವಾಕ್ಯದಲ್ಲಿ ನೋಡಿದ ಹಾಗೆ ನಾವು ನೋಡ್ತೇವೆ ಏನಂತಂದ್ರೆ, ನೀನು ಯಾವಾಗ ದೇವರಿಗೆ ಸಮರ್ಪಣೆ ಮಾಡ್ತೀಯ ಅವಾಗ ದೇವರು ಅದ್ಭುತ ಮಾಡ್ತಾನೆ. ಏನಂತಂದ್ರೆ ಜ್ಞಾನೋಕ್ತಿಗಳ ಪುಸ್ತಕ 21:5 ವಾಕ್ಯ ಓದಿದೆ. ಈಗ ಒಂದು ಟೈಮ್ ಆಗ್ತದೆ. ಓಕೆ, ದೇವರು ವಾಕ್ಯ ಹೇಳ್ತದೆ ಏನಂತೆ? ಮೊದಲನೇ ಫಸ್ಟ್ 1 by 1 ಶ್ರಮಶೀಲರಿಗೆ ತಮ್ಮ ಯತ್ನಗಳಿಂದ ಸಮೃದ್ಧಿ, ಆತುರ ಪಡುವವರಿಗೆಲ್ಲ ಕೊರತೆ. ಆತುರ ಪಡುವವರಿಗೆ ಎಲ್ಲ ಕೊರತೆ. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ, ಒಂದೇ ದಿನದಾಗ ಎಲ್ಲ ಸಿಗಲಿ ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಅಲ್ಲ ಆತುರ, ಇವತ್ತು ಹಿಂಗೆಲ್ಲ ಸಿಕ್ಕಿ ನಮ್ಗೆ ದೊಡ್ಡವರಾಗ್ಲಿ ಅಂತ ಬರ್ತಾ ಇರ್ತಾರೆ. ಅಂತರಿಗೆ ದೇವರು ವಾಕ್ಯ ಹೇಳ್ತದೆ ಕೊರತೆ ಬರ್ತದೆ ಅಲ್ಲ. ಮತ್ತೆ ಯಾರು ದೇವರ ಪ್ಲಾನ್ ಮೂಲಕ ಹೊಂದಿಕೊಳ್ಳುತ್ತಾರೋ ಅವರಿಗೆ ಸಮೃದ್ಧಿ ಆಗಿರ್ತದೆ. ಅದಕ್ಕೆ ಜ್ಞಾನೋಕ್ತಿ 16:9 ವಾಕ್ಯ ಓದ್ತಾರೆ. 16:9 ವಾಕ್ಯ. ಮನುಷ್ಯನು ತನ್ನ ಮನದಂತೆ ದಾರಿಯನ್ನು ಆರಿಸಿಕೊಂಡರೂ ಯೆಹೋವನೇ ಅವನಿಗೆ ಗತಿಯನ್ನು ಏರ್ಪಡಿಸುವನು. ಎಸ್, ಹಲ್ಲೆಲೂಯಾ. ಏನಂತೆ? ಜೋರಾಗಿ ಬರ್ತಾರೆ, ಗಟ್ಟಿ ಎಲ್ಲರೂ ಕೇಳ್ತಾರೆ. ಮನುಷ್ಯನು ತನ್ನ ಮನದಂತೆ ದಾರಿಯನ್ನು ಆರಿಸಿಕೊಂಡರೂ ಯೆಹೋವನೇ ಅವನಿಗೆ ಗತಿಯನ್ನು ಏರ್ಪಡಿಸುವನು. ಓಕೆ, 16:9 ವಾಕ್ಯ ಕಂಪ್ಲೀಟ್ ಓದಿದ್ರೆ, ಮನುಷ್ಯನು ತನ್ನ ಮನದಂತೆ ದಾರಿಯನ್ನು ಆರಿಸಿಕೊಂಡರೂ ಯೆಹೋವನೇ ಅವನಿಗೆ ಗತಿಯನ್ನು ಏರ್ಪಡಿಸುವನು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಅಂದ್ರೆ ಅರ್ಥ, ಯಾವಾಗ ನೀವು ದೇವರ ಕೈಗೆ ಒಪ್ಪಿಸ್ಕೊಡ್ತೀರೋ, ಯಾವಾಗ ದೇವರ ಪ್ಲಾನ್ ಅಲ್ಲಿ ಇರ್ತೀರೋ, ಅವಾಗ ಮಾತ್ರ ದೇವರು ನಿಮ್ಮ ಮಾರ್ಗಗಳು ತೆರೀತಾರೆ. ಅವಾಗ ಮಾತ್ರ ನಿಮ್ಮ ಗತಿಗಳನ್ನು ಬದಲಿಸುವಂತನಾಗಿರುತ್ತದೆ.
ಪ್ರೈಸ್ ಲಾರ್ಡ್, ಹalleluya. ಅದಕ್ಕಾಗಿ ಜ್ಞಾನದಲ್ಲಿ ಹೇಳಿದ ಹಾಗೆ ಯಾವಾಗ ದೇವರ ಕೈಗೆ ನಿಮ್ಮ ಪ್ಲಾನ್ ಒಪ್ಪಿಸ್ಕೊಡ್ತೀರೋ ಅವಾಗ ದೇವರು ನಿಮ್ಮ ಒಂದೊಂದು ಪ್ಲಾನ್ಗಳಲ್ಲಿ ಸಫಲಪಡಿಸ್ತಾರೆ. ಅದಕ್ಕೆ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತೌಕ ಪಟ್ಟರೆ ನಿಮ್ಮ ಲೈಫ್ ಅಲ್ಲಿ ಎಲ್ಲ ವಿಷಯಗಳಲ್ಲಿ ದೇವರು ಅದ್ಭುತ ಮಾಡ್ತಾರೆ. ಅದೇ ಅಧ್ಯಾಯ 16 3ನೇ ವಾಕ್ಯ ಕೂಡ